ಏನು ಬ್ರೋ ಸಮಾಚಾರ? ಏಕಾಂತದಲ್ಲಿ ಒಬ್ಬನೇ ಕೂತಿದ್ಯಾ? ಏನೂ ಇಲ್ಲ ಕಣ, ಸುಮ್ಮನೆ ಹಾಗೆ ಕೂತಿದ್ದೀನಿ ಅಷ್ಟೆ. ಬ್ರೋ, ನಿಂಗೊಂದು ವಿಷಯ ಗೊತ್ತಾ? ನನ್ನ ಫ್ರೆಂಡ್ ಒಬ್ಬ ಗೌತಮ್ ಅಂತ ಇದ್ದಾನೆ. ಅವನ ತಂಗಿ ಹೆಸರೇನು ಅಂತ ಗೊತ್ತಾ? ಗೌತಮಿ. ಗೌತಮಿ ಅಂತ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಹೆಸರು? ಒಳ್ಳೆ ಈ ಮ್ಯೂಸಿಕಲ್ ಸೌಂಡ್ ಇದ್ದಾಗಿದೆ ಅಲ್ವಾ ಅವಳ ಹೆಸರು? ಸೂಪರ್. ಏಯ್, ಯಾರು ಹೇಳಿದ್ದು ನಿಂಗಿದು? ಯಾರು ಹೇಳಿದ್ದು? ಹಂಗಾದ್ರೆ ನಾನು ಗೆಸ್ ಮಾಡಿದ್ದು ಕರೆಕ್ಟೇ. ನಮಗೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಬ್ರೋ, ನೀನು ಹೇಳ್ದೇ ಇರ್ಬೋದು. ನೀನು ಅನ್ಕೊಂಡಾಗ ಏನೂ ಆಗಿಲ್ಲ. ಏನೋ ಆಗಬೇಕು ಅನ್ನೋಷ್ಟರಲ್ಲಿ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಹೊರಟೋದ್ಲು. ಸೊ ಯಾ ಲೀವ್ ಇಟ್. ಓ, ಇದಾ ನಿನ್ನ ಫೀಲಿಂಗು? ಅದಕ್ಕೆ ಹೊರಗಡೆನೂ ಬರ್ದೆ ಒಬ್ಬನೇ ಕೂತಿದ್ಯಾ? ಇಲ್ಲಿದೆ ನಿಮ್ಮ ದುಃಖದ ಮೂಲ. ಬ್ರೋ, ಒಂದು ಕೆಲಸ ಮಾಡು ಬ್ರೋ, ಹೋಗಿ ಸಾರಿ ಅಂತ ಕೇಳ್ಬಿಡು, ಆಗೆಲ್ಲ ಸರಿ ಹೋಗುತ್ತೆ. ಈಗ ನೀನೇ ಯಾವಾಗಲೂ ಹೇಳ್ತಿರ್ತೀಯ ಅಮ್ಮನ ನೇಚರು ಅವಳ ನೇಚರು ಒಂದೇ ಥರ ಅಂತ. ಈಗ ಅಮ್ಮ ಕೋಪ ಮಾಡ್ಕೊಂಡಾಗ ನೀನೇನು ಮಾಡ್ತೀಯ? ಹೋಗಿ ಸ್ಟ್ರೈಟಾಗಿ ಸಾರಿ ಅಂತ ಕೇಳ್ತೀಯ ಅಲ್ವಾ? ಇವಳ ಹತ್ರ ಸಾರಿ ಅಂತ ಕೇಳ್ಬಿಡು ಬ್ರೋ, ಎಲ್ಲ ಸರಿ ಹೋಗುತ್ತೆ. ಹಾಗೆ ನಾಚಿ ನೀರಾಗಿ ಹೋಗ್ಬಿಡ್ತಾಳೆ, ಪ್ರಾಬ್ಲಮ್ ಸಾಲ್ವ್. ಹೆಂಗೆ ಕೇಳಲಿ ಪ್ರೀತು? ಅವಳು ಕೈಗೂ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟ್ಗೂ ಸಿಗ್ತಾ ಇಲ್ಲ. ಈ ಕಡೆ ಮಾಮ್ ಕೂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮಾಮ್, ಒಂದು ಕಡೆ ಇವಳು. ಈ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂಥರ ಈ ಡಬಲ್ ಎಚ್ ಬ್ಲೇಡ್ ಥರ ಅಲ್ವಾ ಬ್ರೋ? ಆ ಕಡೆ ಹೋದ್ರೂ ಕುಯ್ಯುತ್ತೆ, ಈ ಕಡೆ ಹೋದ್ರೂ ಕುಯ್ಯುತ್ತೆ, ಡಬಲ್. ಎಕ್ಸಾಕ್ಟ್ಲಿ ಅದೇ ಥರ ಆಗಿದೆ ನನ್ನ ಸಿಚುವೇಶನ್. ಯಾರ ಹತ್ರ ಹೇಳ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ಇದನ್ನು. ಬ್ರೋ, ಒಂದು ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅಮ್ಮನ ಪ್ರೀತಿನ ಮಾತ್ರ ಕಳ್ಕೊಬೇಡ. ಅದು ನಿನಗೆ ಸಿಕ್ಕಿದೆ, ಆ ವಿಷಯದಲ್ಲಿ ನೀನು ತುಂಬಾನೇ ಲಕ್ಕಿ ಬ್ರೋ. ನನಗೆ ಸಿಗದೆ ಇರೋದು ನಿನಗಾರು ಸಿಗ್ಲಿ ಅನ್ನೋದು ನನ್ನ ಆಸೆ. ಇಟ್ಸ್ ಎ ಸಿನ್ಸಿಯರ್ ರಿಕ್ವೆಸ್ಟ್ ಬ್ರೋ, ಪ್ಲೀಸ್. ಬಟ್ ಆದರೂ ಪ್ರೀತು, ನೀನು ಒದ್ದಾಟ ನಂಗೆ ಅರ್ಥ ಆಗ್ತಿದೆ ಬ್ರೋ. ಈ ಕಡೆ ಅಮ್ಮನ, ಈ ಕಡೆ ಅವಳ ಅಂತ ನೀನು ಕನ್ಫ್ಯೂಷನ್ ಅಲ್ವಾ? ಈ ಕಡೆ ಮುತ್ತ ತುತ್ತ ಅನ್ನೋ ಕನ್ಫ್ಯೂಷನ್ ಅಲ್ವಾ ನಿನಗೆ? ಏಯ್, ಏನೋ ಅದು ಮುತ್ತು ಗಿತ್ತು ಅಂತೆಲ್ಲ ಹೇಳ್ಕೊಂಡು